ವಾಸ್ತವಿಕ ಸತ್ಯ ಏನು ಅಂತ ಹೇಳಿದರೆ, ಕಾಂಗ್ರೆಸ್ ಪಕ್ಷ ಈಗಾಗಲೇ ದೇಶದ ಜನರಿಂದ ದೂರ ಆಗಿದೆ. 400ಕ್ಕೂ ಹೆಚ್ಚು ಸಂಸದರನ್ನ ಇದ್ದಂಥ ಕಾಂಗ್ರೆಸ್ ಪಕ್ಷ ಈಗ 100ಕ್ಕೆ ಬಂದು ನಿಂತಿದೆ. 66ಕ್ಕೂ ಕೂಡ ಹೋಗಿತ್ತು. ಒಟ್ಟಾರೆಯಾಗಿ ಜನರ ವಿಶ್ವಾಸವನ್ನು ಕಳೆದುಕೊಳ್ತಾ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ನ್ಯಾಷನಲ್ ಪಾರ್ಟಿಯಿಂದ ಇವತ್ತು ರೀಜನಲ್ ಪಾರ್ಟಿ ಆಗಿರುವಂಥದ್ದು. ಓಟ್ ಚೋರಿ ಅಂಥೇಳಿ ಕಪಟ ನಾಟಕವನ್ನು ಮಾಡಿ ಜನರನ್ನ ಮನಸ್ಸನ್ನು ಗೆಲ್ಲಬಹುದು ಅನ್ನೋ ಭ್ರಮೆನಲ್ಲಿ ಇವರಿದ್ದಾರೆ. ಆದರೆ ಬಿಹಾರ್ ಪ್ರಜ್ಞಾವಂತ ಮತದಾರರು ಇವರ ಷಡ್ಯಂತ್ರ ಕುತಂತ್ರಕ್ಕೆ ತಕ್ಕ ಉತ್ತರವನ್ನು ಈಗಾಗಲೇ ನೀಡಿದ್ದಾರೆ. ಮುಂದಿನ ವೆಸ್ಟ್ ಬೆಂಗಾಲ್ ರಾಜ್ಯದ ಚುನಾವಣೆ ಇರ್ಬೋದು, ಇತರ ರಾಜ್ಯದ ಚುನಾವಣೆ ಇರ್ಬೋದು, ಅದ್ರಲ್ಲಿ ಮತ್ತೊಮ್ಮೆ ಅದನ್ನು ರುಜುವಾತು ಮಾಡ್ತಾರೆ. ಆದರೆ ನಾನು ತಮ್ಮ ಮುಖೇನ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೆ ಹೇಳುವಂಥದ್ದು, ಈ ರೀತಿಯ ಅಪಪ್ರಚಾರವನ್ನು ಮಾಡೋದನ್ನು ಬಿಟ್ಟು ವಾಸ್ತವಿಕವಾಗಿ ಕಾಂಗ್ರೆಸ್ ಪಕ್ಷ ಯಾಕೆ ಜನರಿಂದ ದೂರ ಆಗಿದೆ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಿ ಅದಕ್ಕೆ ಸರಿಪಡಿಸ್ಕೊಳ್ತಕ್ಕಂಥ ತಂತ್ರಗಳು ಮಾಡಿದ್ರೆ ಅದಕ್ಕೆ ಏನಾರ ಸ್ವಲ್ಪ ಸಿಗ್ಬೋದು ಅವ್ರಿಗೆ ಉತ್ತರ. ಯಾರು? ನಾನು ಯತ್ನಾಳ್ ಅವರ ವಿರುದ್ಧ ಒಂದು ಮಾನನಷ್ಟ ಮೊಕದ್ದಮೆ ಹಾಕಬೇಕು ಅಂತ ಚರ್ಚೆ ಮಾಡ್ತಾ ಇದ್ದೀನಿ. ಅದು ₹1 ಹಾಕಬೇಕು, 1 ಕೋಟಿ ರೂಪಾಯಿ ಹಾಕ್ಬೇಕು ನಾನು ನೋಡ್ತೀನಿ. ಯಾಕೆ ಅಂತ ಹೇಳಿದ್ರೆ, ನಾನು ರಾಜ್ಯದ ಮುಖ್ಯಮಂತ್ರಿ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಅವರು ಉಪಮುಖ್ಯಮಂತ್ರಿಗೆ ಇಳಿಸ್ಬಿಟ್ಟಿದ್ದಾರೆ ನನ್ನ. ನೋಡಿ, ನಮ್ಮದೊಂದು ರಾಷ್ಟ್ರೀಯ ಪಕ್ಷ. ರಾಜ್ಯದ ಜನ ನಮ್ಮನ್ನು ವಿರೋಧ ಪಕ್ಷದಲ್ಲಿ ಕೂರಿಸಿದ್ದಾರೆ. ವಿರೋಧ ಪಕ್ಷದಲ್ಲಿ ಕೂತು 5 ವರ್ಷಗಳ ಕಾಲ ಈ ಸರ್ಕಾರದ ಜನವಿರೋಧಿ ಬಡವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಸರಿದಾರಿಯಲ್ಲಿ ತೆಗೆದುಕೊಳ್ಳುವಂಥ ಕೆಲಸ ವಿಪಕ್ಷವಾಗಿ ಕೂಡ ನಾವು ಸಮರ್ಥವಾಗಿ ಮಾಡಬೇಕು ಅಂತ ವಿಪಕ್ಷದಲ್ಲಿ ಕೂರಿಸಿದ್ದಾರೆ. ನಾವು ಯಶಸ್ವಿಯಾಗೋದನ್ನು ಮಾಡ್ತಾ ಇದ್ದೇವೆ. ಹಾಗಾಗಿ ನಮಗೆ ಆತುರವಾಗಿ ಅಧಿಕಾರಕ್ಕೆ ಬರಬೇಕು ಅನ್ನುವ ಹಪಾಪಿನೂ ಕೂಡ ನಮಗಿಲ್ಲ. ನಾನು ರಾಜ್ಯದ ಅಧ್ಯಕ್ಷನಾಗಿ ಒಂದು ಮಾತನ್ನು ಹೇಳ್ತೇನೆ. ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇರ್ಬೋದು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಇರ್ಬೋದು, ಅಮಿತ್ ಶಾಜಿ ಇರ್ಬೋದು, ಸಂತೋಷ್ ಜಿ ಅವರು ಇರ್ಬೋದು, ಪಕ್ಷದ ಎಲ್ಲ ಹಿರಿಯರು ಪಕ್ಷದ ಸಂಘಟನೆಯನ್ನು ಬಲಪಡಿಸಬೇಕು ಅನ್ನುವ ಒಂದು ಉದ್ದೇಶದ ನನ್ನ ರಾಜ್ಯದ ಅಧ್ಯಕ್ಷ ಮಾಡಿದ್ದಾರೆ. ಅದನ್ನು ಸಮರ್ಪಕವಾಗಿ ನಾನು ಮಾಡ್ತಾ ಇದ್ದೇನೆ. ಹಾಗಾಗಿ ನಾವೇನು ಅಧಿಕಾರಕ್ಕೆ ಬಂದುಬಿಡಬೇಕು, ನಾವು ವಿರೋಧ ಪಕ್ಷದಲ್ಲಿ ಕೂರಕ್ಕೆ ಇನ್ನೂ 2 ವರ್ಷ ವಿರೋಧ ಪಕ್ಷದಲ್ಲಿ ಕೂರಕ್ಕೆ ನಾವು ತಯಾರಿದ್ದೇವೆ, ನಾವು ಕೂರ್ತೇವೆ. ಪ್ರಶ್ನೆನೇ ಇಲ್ಲ. ಯಾರು ಅವ್ರು ನನ್ನ ಹೆಸರು ಹೇಳ್ತಾ ಇದ್ರೆ ಅವರು ದಿನ ಊಟ ಸೇರೋದಿಲ್ಲ ಅಂತ ನಾನು ಹೇಳಿಲ್ಲ, ಅವ್ರು ಹೇಳಿರೋದು. ಒಂದು ಕಳೆದ ವಿಧಾನಸಭಾ ಅಧಿವೇಶನದಲ್ಲಿ ಕೂಡ ಬೆಂಗಳೂರಿನಲ್ಲಿ ಕೂಡ ಚರ್ಚೆ ಆಯಿತು. ಭಾಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇವತ್ತು 150 ಕೋಟಿ 200 ಕೋಟಿ ಡ್ರಗ್ಸ್ಗಳು ಪದೇ ತಿಂಗಳಲ್ಲಿ 3-4 ಸಲ ಸೀಸ್ ಆಗ್ತದೆ ಅಂತ ಹೇಳಿದರೆ, ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಇವತ್ತು ಅದು ಹರಡ್ತಾ ಇದೆ ಅಂತ ಹೇಳಿದರೆ, ಇದು ಎಲ್ಲಿಗೋಗಿ ಮುಟ್ತಾ ಇದೆ ಅಂತೇಳಿ. ಯಾಕಂದರೆ ಇಷ್ಟೊಂದು ದೊಡ್ಡ ಮಾತ್ರದಲ್ಲಿ ಡ್ರಗ್ಸ್ಗಳು ಸೀಸ್ ಮಾಡ್ತಾ ಇದ್ದಾರೆ. ಒಂದು ಕಡೆ ನಮ್ಮ ಪೊಲೀಸ್ ಇಲಾಖೆಗೆ ನಾವು ಅಭಿನಂದನೆ ಕೂಡ ಸಲ್ಲಿಸಬೇಕಾಗ್ತದೆ. ಆದರೆ ಮತ್ತೊಂದು ಕಡೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ರೀತಿ ಗ್ರಾಮೀಣ ಭಾಗದಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ, ಬೆಂಗಳೂರು ಮಹಾನಗರದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ, ಇದ್ರ ಹಿಂದೆ ಇರ್ತಕ್ಕಂಥ ದೊಡ್ಡ ದುಷ್ಟಶಕ್ತಿಗಳು ಯಾವುವು ಅಂದರೆ ಬುಡಕ್ಕೆ ಹೋಗಿ ಅವ್ರನ್ನ ಹಿಡಿಯುವಂಥ ಕೆಲಸ ಆಗಬೇಕು. ಆ ನಿಟ್ಟಿನಲ್ಲಿ ಗೃಹ ಸಚಿವರಾಗಲಿ, ಪೊಲೀಸ್ ಇಲಾಖೆ ಆಗಲಿ ಇನ್ನೂ ಬಿಗಿಯಾಗಿ ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕಾಗ್ತದೆ.